ಇವಾಗ ನಾವು ನಿಂತಿರೋ ಜಾಗದಲ್ಲಿ ಡಿಫ್ರೆಂಟ್ ಎಲಿವೇಶನ್ಸ್ ಜೊತೆಗೆ 28 ಮನೆಗಳು ನಿಮ್ಗೆ ಸಿಗ್ತಾ ಇರುವಂತದ್ದು. ಇಲ್ಲಿಂದ ಮಾನ್ಯತಾ ಟೆಕ್ ಪಾರ್ಕಿಗೆ ಹೋಗ್ತೀರಾ, ಜಸ್ಟ್ 6 ಕಿಲೋಮೀಟರ್. IT ಫೀಲ್ಡ್ ಅಲ್ಲೆಲ್ಲ ಯಾರೆಲ್ಲ ವರ್ಕ್ ಮಾಡ್ತಾ ಇರ್ತೀರಲ್ಲ ಅವ್ರಿಗೆ ಒಂದು ಒಳ್ಳೆ ಜಾಗ ಅಂತಾನೆ ಹೇಳ್ಬಹುದು. ಸರ್ ಇದು ಬಂದು 3050 1500 ಗ್ರೌಂಡ್ ಫಸ್ಟ್ ಪ್ಲಾನ್ ದಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ವಿ. 5 BHK ಪ್ಲಾನ್, 5 BHK ಕೆಳಗಡೆ 2 BHK 2 ಕಾರ್ ಪಾರ್ಕಿಂಗ್ ಬರುತ್ತೆ. ಇದಕ್ಕೆಲ್ಲ ಅಡಿಷನಲ್ ವೆಹಿಕಲ್ ಪಾರ್ಕಿಂಗ್ ಎಲ್ಲ ಇರುತ್ತೆ ನಿಮಗೆ. ಮೇಲ್ಗಡೆ 3 BHK ಸ್ಪೇಷಿಯಸ್ ಆಗಿರುತ್ತೆ. ಇಂಡಿವಿಜುವಲ್ ಬೋರ್ವೆಲ್ ಹಾಕಿದೀವಿ. ಪ್ರತಿಯೊಂದು ಮನೆಗೂ ಇಂಡಿವಿಜುವಲ್ ಬೋರ್ವೆಲ್ ಇದೆ. ಎಲ್ಲದಕ್ಕೂ ವಾಟರ್ ಸೋರ್ಸ್ ಚೆನ್ನಾಗಿದೆ. 2 BHK ಬೇಕಾದ್ರೆ 2 BHK ನೂ ತಗೋಬಹುದು, 3 BHK ಬೇಕಾದ್ರೆ 3 BHK ನೂ ತಗೋಬಹುದು, 5 BHK ಬೇಕಾದ್ರೆ 5 BHK ಕೂಡ ನಿಮಗೆ ಆಪ್ಷನ್ ಆಗಿ ಮಾಡ್ಕೊಡ್ತಾ ಇದ್ದಾರೆ. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ಸೊ ಇವತ್ತು ನಾವು ನಿಮ್ಗೆ ತೋರಿಸ್ತಾ ಇರೋದು ಒಂದೇ ಜಾಗದಲ್ಲಿ 28 ಮನೆನ ಮಾಡಿದ್ದಾರೆ. ಸೊ ಇದು ಬಂದು ಟೋಟಲ್ ಆಗಿ 1.5 ಎಕರೆ ಲ್ಯಾಂಡ್ ಇದು, ಲೇಔಟ್ ಇದು. ಈ ಲೇಔಟ್ ಅಲ್ಲಿ ಟೋಟಲ್ ಆಗಿ 28 ಮನೆನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಬಾಗ್ಲೂರ್ ಮಾನ್ಯತಾ ಟೆಕ್ ಪಾರ್ಕ್ ಸರೌಂಡಿಂಗ್ ಅಲ್ಲಿ ಸಮೃದ್ಧಿ ಪ್ರಾಪರ್ಟೀಸ್ ಕಡೆಯಿಂದ 1.5 ಎಕರೆಯಲ್ಲಿ ನಿಮ್ಗೆ ಟೋಟಲ್ ಆಗಿ 28 ಮನೆ ಒಂದೇ ಸತಿ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿದ್ದಾರೆ. ಸೊ ಇದರಲ್ಲಿ ಕೆಲವೊಂದು ಬುಕಿಂಗ್ ಕೂಡ ಆಗಿದಾವೆ, ಇನ್ನು ಕೆಲವು ಖಾಲಿ ಕೂಡ ಇದಾವೆ. ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡೋದಕ್ಕೆ ನಮ್ ಜೊತೆ ಇರ್ತಾರೆ ಪ್ರವೀಣ್ ಅವರು. ಅವರೊಂದಿಗೆ ಮಾತಾಡೋಣ. ಈ ಒಂದು ಪ್ರಾಪರ್ಟೀಸ್ ಗಳ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ತಗೊಳ್ಳೋಣ. ಬನ್ನಿ. ನಮಸ್ತೆ ಸರ್. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಬ್ರೂಸ್ ಲೇಔಟ್ ಅಂತ ಈ ದೊಡ್ಡ ಗುಬಿದಲ್ಲಿ ಮಾಡಿದೀವಿ. ಓಕೆ, ಎಕ್ಸಾಕ್ಟ್ ಲೊಕೇಶನ್ ಬಂದು ನಿಮ್ಗೆ ಹೆನ್ನೂರು ಟು ಬಾಗ್ಲೂರ್ ರೋಡ್ ಮಧ್ಯದಲ್ಲಿ ನಿಮ್ಗೆ ಒಂದು 1 ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗಡೆ DX Max ರೆಸಿಡೆನ್ಸ್ ಅಪಾರ್ಟ್ಮೆಂಟ್ ಸ್ಪ್ರಿಂಗ್ ಫೀಲ್ಡ್ ಪಕ್ಕದಲ್ಲಿ ಮಾಡಿದೀವಿ. ಓಕೆ, ಇದು ಬಂದು 1.5 acres 20 ಹೌಸಸ್ ಬರುತ್ತೆ. ಇದರಲ್ಲಿ ನಾವು ಕೆಲವೊಂದು ವಿತ್ ಗ್ರೌಂಡ್ ಫ್ಲೋರ್ ಪ್ಲಾನ್ ಮಾಡಿದೀವಿ, ಗ್ರೌಂಡ್ ಫಸ್ಟ್ ಮಾಡಿದೀವಿ. 2 BHK ಅವೈಲೇಬಲ್ ಇದೆ, 3 BHK ಇದೆ, ಗ್ರೌಂಡ್ ಫಸ್ಟ್ 5 BHK ಪ್ಲಾನ್ಗಳು ಅವೈಲೇಬಲ್ ಇದೆ. ನಿಮ್ಗೆ ತೋರಿಸ್ತೀನಿ. ಕೆಲವೊಂದು ಇಂಟೀರಿಯರ್ ವರ್ಕ್ ಆಗಿರೋದು ವಿತ್ ಫಿನಿಶಿಂಗ್ ಎಲ್ಲ ಮಾಡ್ಕೊಡ್ತೀವಿ. ಕಸ್ಟಮೈಸು ಅವೈಲೇಬಲ್ ಇದೆ. ಸೊ ಎಕ್ಸಾಕ್ಟ್ ಇಲ್ಲಿಂದ ನಮಗೆ ಮಾನ್ಯತಾ ಟೆಕ್ ಪಾರ್ಕ್ ಹೋಗ್ಬೇಕಂದ್ರೆ ಎಷ್ಟು ಕಿಲೋಮೀಟರ್ ಸರ್? ಇಲ್ಲಿಂದ ಆಲ್ಮೋಸ್ಟ್ ನಿಮ್ಗೆ 7 ಕಿಲೋಮೀಟರ್ಸ್ ಬರುತ್ತೆ ಮಾನ್ಯತಾ ಟೆಕ್ ಪಾರ್ಕ್. ಓಕೆ ವೀಕ್ಷಕರೇ, ಸೊ ಇದು ನಿಮಗೆ ಮಾನ್ಯತಾ ಟೆಕ್ ಪಾರ್ಕ್ ಇಂದ ಜಸ್ಟ್ 7 ಕಿಲೋಮೀಟರ್ಸ್. ಯಾರೆಲ್ಲ ಒಂದು IT ಫೀಲ್ಡ್ ಅಲ್ಲಿ ವರ್ಕ್ ಮಾಡಿರ್ತೀರಾ, ಡೈಲಿ ಅಪ್ ಅಂಡ್ ಡೌನ್ ಮಾಡೋಕ್ಕೂ ಕೂಡ ನಿಮಗೆ ತುಂಬಾ ಹತ್ತಿರವಾಗಿರುತ್ತೆ ಮಾನ್ಯತಾ ಟೆಕ್ ಪಾರ್ಕ್ ಇಂದ. ಸೊ ಅಂಥದ್ದೇನಾದ್ರೂ ಒಂದು ಲೊಕೇಶನ್ ಅಲ್ಲಿ ಇವಾಗ ನಿಮ್ಗೆ ಬಂದಿರೋದು 28. ಸೊ 1.5 ಎಕರೆಯಲ್ಲಿ 28 ಮನೆಗಳನ್ನ ತೋರಿಸ್ತಾ ಇದ್ದಾರೆ. ಬನ್ನಿ ಸರ್, ಇಲ್ಲಿ ಪ್ರೈಸಿಂಗ್ ಏನ್ ಸ್ಟಾರ್ಟ್ ಆಗ್ತಾ ಇದೆ? ಸರ್ ಇದು ಸ್ಟಾರ್ಟಿಂಗ್ ಬಂದು 1,15,00,000 ಸ್ಟಾರ್ಟ್ ಆಗಿ 1,80,00,000 ತನಕ ಇದೆ. ನಮ್ದು ಸ್ಟಾರ್ಟಿಂಗ್ ಸೈಜ್ ಬಂದು 30-43 ಇದೆ. 2 BHK ಪ್ಲಾನ್ ಮಾಡಿ 2 BHK 30-43 ಬರುತ್ತೆ. ಹೌದು, ಇಂಡಿವಿಜುವಲ್ ಬೋರ್ವೆಲ್ ಹಾಕಿದೀವಿ. ಪ್ರತಿಯೊಂದು ಮನೆಗೂ ಇಂಡಿವಿಜುವಲ್ ಬೋರ್ವೆಲ್ ಇದೆ. ಎಲ್ಲದಕ್ಕೂ ವಾಟರ್ ಸೋರ್ಸ್ ಚೆನ್ನಾಗಿದೆ, ಫುಲ್ ಡೆವಲಪ್ಮೆಂಟ್ ಆಗಿದೆ, ಒಳ್ಳೆ ಲೊಕೇಶನ್. ನಿಮ್ಗೆ ಮನೆಗಳನ್ನು ತೋರಿಸ್ತೀವಿ. ಓಕೆ, ಸೊ ಹಾಗಿದ್ರೆ ಇದು ಏನ್ ಡೈಮೆನ್ಷನ್ ಅಲ್ಲಿ ಕಟ್ಟಿರುವಂತ ಮನೆ? ಸರ್ ಈ ಮನೆ ಬಂದು ಆಲ್ಮೋಸ್ಟ್ 30-46 ದಲ್ಲಿ ಕಟ್ಟಿದೀವಿ. 30-40 ಹೌದು, 1380 ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಆಗಿದೆ. ಇವಾಗ ನಿಯರ್ಲಿ ಆಲ್ಮೋಸ್ಟ್ ವರ್ಕ್ ಫಿನಿಶಿಂಗ್ ಆಗಿದೆ. ಒಳಗಡೆ ತೋರಿಸ್ತೀನಿ, ಇಂಟೀರಿಯರ್ ಎಲ್ಲ ಮಾಡಿರೋದು. ಇದೇ ತರ ಬೇರೆ ಮನೆಗಳಲ್ಲೂ ಆಪ್ಷನ್ ಬರುತ್ತೆ. ಫುಲ್ ಕಸ್ಟಮೈಸ್ ಡಿಪೆಂಡ್ಸ್ ಹೌಸಸ್ ಸ್ಟೇಜ್ ಮೇಲೆ ಕಸ್ಟಮೈಸ್ ಕೊಟ್ಟಿದೆ. ಸೊ ಇಲ್ಲಿ ಯಾವ ತರ ಡಿಫೈನ್ ಮಾಡಿದೀರಾ? 2 BHK 3 BHK ಆಗಿರುತ್ತಾ? ಡೂಪ್ಲೆಕ್ಸ್ ಯಾವ್ದಾದ್ರು ಸಿಗತ್ತಾ? ಸರ್ ಡೂಪ್ಲೆಕ್ಸ್ ಆಪ್ಷನ್ ಇದೆ ನಮ್ಮ ಹತ್ರ. 1300 ಸ್ಕ್ವೇರ್ ಫೀಟ್ ಅಲ್ಲಿ ಡೂಪ್ಲೆಕ್ಸ್ ಆಪ್ಷನ್ ಇದೆ. ಅದಿನ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಅದು ಕಸ್ಟಮೈಸ್ ಮಾಡ್ಬೋದು. ಏನ್ ಟೆನ್ಷನ್, ಅವ್ರ ಪ್ಲಾನ್ ಪ್ರಕಾರ ಚಿಕ್ಕ ಆಲ್ಟ್ರೇಷನ್ ಅವೈಲೇಬಲ್ ಇದೆ. ಇದ್ರ ಮೇಲೆ ಕಟ್ಟಕ್ಕೆ ಪರ್ಮಿಷನ್ ಇದೆ, G+2 ಪರ್ಮಿಷನ್ ಇದೆ. ಅವ್ರು ಹೆಂಗ್ ಬೇಕು ರಿಕ್ವೈರ್ಮೆಂಟ್. ಇಲ್ಲಿ ಎಲ್ಲ ಒಳ್ಳೆ ರೆಂಟಲ್ ಇನ್ಕಮ್ ಹೋಗ್ತಿದೆ. 1 BHK 2 BHK ಪಕ್ಕದಲ್ಲಿ ಫುಲ್ಲಿ ಡೆವಲಪ್ಮೆಂಟ್ ಆಗಿರೋ ಡೈಮಂಡ್ ರೆಸಿಡೆನ್ಸಿ ಇದೆ. ಫುಲ್ಲಿ ರೆಂಟಲ್ ಪರ್ಪಸ್ ಮಾಡಿರೋದು. ಅದಾದ್ಮೇಲೆ DX Max ಅಪಾರ್ಟ್ಮೆಂಟ್. ಸೊ ಲೊಕಾಲಿಟಿ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಓಕೆ, ಸೊ ಈ ಮನೆ ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಸರೌಂಡಿಂಗ್ ಡೆವಲಪ್ಮೆಂಟ್ಸ್ ಯಾವ ತರ ಇದೆ? ಸರ್ ಇಲ್ಲಿ ಬಂದು ಫುಲ್ಲಿ ರೆಸಿಡೆನ್ಷಿಯಲ್ ಪೀಪಲ್ ಇರೋದು. ಆಲ್ಮೋಸ್ಟ್ ಫುಲ್ ಆಕ್ಯುಪೆನ್ಸಿ ಇದೆ. ಹೇಳ್ಬೇಕಂದ್ರೆ ಇಲ್ಲಿ ಎಂಟಿ ಏರಿಯಾ ಅಂತೂ ಇಲ್ಲ, ಎಲ್ಲ ಫುಲ್ ರೆಸಿಡೆನ್ಷಿಯಲ್ ಕನ್ಸ್ಟ್ರಕ್ಷನ್ ಆಗ್ತಿರೋದು. ಈ ಲೇಔಟ್ ನಮ್ ಪ್ರಾಜೆಕ್ಟ್ ಮಾತ್ರ ಇವಾಗ ಸದ್ಯಕ್ಕೆ ಅವೈಲೇಬಲ್ ಇರೋದು. ಹುಡುಕಿದ್ರು ಇಷ್ಟೊಂದು ಕ್ವಾಲಿಟಿ ಇಷ್ಟೊಂದು ರೇಟ್ ಅಲ್ಲಿ ಯಾವ್ದು ಸಿಗಲ್ಲ. ಗ್ರೌಂಡ್ ಫಸ್ಟ್ ಕಟ್ತಾ ಇರೋದು ಬರೀ ಗ್ರೌಂಡ್ ಕೊಡ್ತೀವಿ ಸರ್. ಗ್ರೌಂಡ್ ಇವಾಗ ನಮ್ದು ಗ್ರೌಂಡ್ ಫ್ಲೋರ್ 2 BHK ಸಿಗುತ್ತೆ. ಗ್ರೌಂಡ್ ಫ್ಲೋರ್ ದಲ್ಲಿ 3 BHK ಸಿಗುತ್ತೆ. ಗ್ರೌಂಡ್ ಫ್ಲೋರ್ ಅಲ್ಲಿ 3 BHK 3 BHK ಪ್ಲಾನ್ ಇದೆ. 1500 ಸ್ಕ್ವೇರ್ ಫೀಟ್ ಅಲ್ಲಿ 30-50 ಮಾಡಿದೆ. ಇಲ್ಲ ನಿಮ್ಗೆ ಅವ್ರಿಗೆ
ಇನ್ಕಮ್ ಪರ್ಪಸ್ಗೂ ಬೇಕು, ಸ್ವಂತಗಿರ್ಬೇಕು, ಇನ್ಕಮ್ ಪರ್ಪಸ್ಗೂ ಬೇಕಂದ್ರೆ 5 BHK ಆಪ್ಷನ್ ಇದೆ. 5 BHK ಅದು ಆಪ್ಷನ್ ಇದೆ. ಕೆಳಗಡೆ 2 BHK ಮಾಡಿ 2 ಕಾರ್ ಪಾರ್ಕಿಂಗ್ ಕೊಟ್ಟು ಮೇಲ್ಗಡೆ ಓನರ್ ಇರೋ ಹತ್ರ 3 BHK ಸ್ಪೇಷಿಯಸ್ ಆಗಿ ಮಾಡಿ ಅದು ಆಪ್ಷನ್ ಇದೆ. ಆಪ್ಷನ್ ಇದೆ. ಓಕೆ, ಸೊ ವೀಕ್ಷಕರೇ ನಿಮ್ಗೆ ಬರೀ ಜಸ್ಟ್ 2 BHK ಅಷ್ಟೇ ಅಲ್ಲ, 2 BHK ಬೇಕಾದ್ರೆ 2 BHK ತಗೋಬಹುದು, 3 BHK ಬೇಕಾದ್ರೆ 3 BHK ತಗೋಬಹುದು, 5 BHK ಬೇಕಾದ್ರೆ 5 BHK ಕೂಡ ನಿಮ್ಗೆ ಆಪ್ಷನ್ ಆಗಿ ಮಾಡ್ಕೊಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ರೆಂಟಲ್ ಇನ್ಕಮ್ ಬರುವಂತ ಪ್ರಾಪರ್ಟಿ ಬೇಕಾದ್ರೂ ನಿಮ್ಗೆ ಆಪ್ಷನ್ ಆಗಿ ಇರುತ್ತೆ. ಸೊ ಇದೊಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ಇರೋದ್ರಿಂದ ಒಳ್ಳೆ ರೆಂಟಲ್ ಇನ್ಕಮ್ ಕೂಡ ಇಲ್ಲಿ ಜನರೇಟ್ ಆಗುತ್ತೆ. ಸರ್ ಇವಾಗ ಒಳ್ಳೆ ರೆಂಟಲ್ ಇನ್ಕಮ್ ಅಂದ್ರೆ ಏನು 1 BHK ಏನು ಹೋಗ್ಬೋದು ಸರ್? 1 BHK ಆಲ್ಮೋಸ್ಟ್ ಇಲ್ಲಿ 8 to 10,000 ಹೋಗ್ತಿದೆ. ನಿಯರ್ಲಿ 8 to 10,000. 8 to 10,000 ಡಿಫೆನ್ಸ್. ಆಮೇಲೆ 2 BHK ಇಂಡಿಪೆಂಡೆಂಟ್ ಇಲ್ಲ ವಿತ್ ಓನರ್ ಇದು ಆಕ್ಯುಪೈ ಆಗಿರೋದು ಅದೆಲ್ಲ ಬಂದು ನಿಮ್ಗೆ 15, 20 ವೇರಿಯೇಷನ್ ಆಗ್ತಾನೆ ಇರುತ್ತೆ. ಒಳ್ಳೆ ರೆಂಟಲ್ ಇನ್ಕಮ್ ಇದೆ. ರೆಂಟಾಗಿ ಏನು ಪ್ರಾಬ್ಲಮ್ ಇಲ್ಲ, ಒಳ್ಳೆ ರಿಟರ್ನ್ಸ್ ಇದೆ ನಿಮ್ಗೆ ಈ ಲೊಕೇಶನ್. ಇಮಿಡಿಯೇಟ್ ಬರೋರು ಇರ್ತಾರೆ. ಇಮಿಡಿಯೇಟ್ ಕಾಮ್ ಗೇಟೆಡ್ ಕಮ್ಯುನಿಟಿ ತರ ಮಾಡ್ತಿದೀವಿ. ಇದು ಗೇಟೆಡ್ ಕಮ್ಯುನಿಟಿ. ಸೆಕ್ಯೂರಿಟಿ ಸೆಕ್ಯೂರಿಟಿ ಎಲ್ಲ ಅವೈಲೇಬಲ್ ಇರುತ್ತೆ. ಫುಲ್ ಇದಾಗಿ ಅಸೋಸಿಯೇಷನ್ ಇದರ ಆಫ್ಟರ್ ಫುಲ್ ಕಂಪ್ಲೀಷನ್ ಫಾರ್ಮ್ ಆಗುತ್ತೆ. ಓಕೆ, ನಿಮ್ಗೆ ಇದು ಫುಲ್ ಸೆಕ್ಯೂರ್ ಆಗಿ ಮಾಡಿ. ಇಲ್ಲಿ ಬೆಸ್ಕಾಂ ಕನೆಕ್ಷನ್ ಎಲ್ಲ ಅಂಡರ್ ಗ್ರೌಂಡ್ ಮಾಡಿದ್ವಿ, ವೈರಿಂಗ್, CMC ಇನ್ಕಾರ್ಪೊರೇಷನ್ ವಾಟರಿಂಗ್ ಎಲ್ಲ ಫುಲ್ ಫೆಸಿಲಿಟಿ ಅವೈಲೇಬಲ್ ಮಾಡಿ ಕೊಡ್ತಿರೋ. ಓಕೆ, ಸೊ ಎಲ್ಲ ಅಂಡರ್ ಗ್ರೌಂಡ್ ಆಗಿರೋದು, ಎಲ್ಲ ಅಂಡರ್ ಗ್ರೌಂಡ್ ಸೇಫ್ ಆಗಿರುತ್ತೆ. ಎಲ್ಲ ಪೋಲಿಂಗ್ ಎಲ್ಲ ಹಾಕಿ ಸ್ಟ್ರೀಟ್ ಲೈಟ್ ಮಾಡಿ ಇನ್ ಬಿಟ್ವೀನ್ ವೈರಿಂಗ್ ಯಾವುದು ಬರಲ್ಲ. ಓಕೆ, ಚಿಲ್ಡ್ರನ್ಸ್ಗೆಲ್ಲ ಎಲ್ಲರಿಗೂ ಸೇಫ್ ಅಂಡ್ ಸೆಕ್ಯೂರ್ಡ್ ಆ ಕಾನ್ಸೆಪ್ಟ್ ಅಲ್ಲಿ ಥಿಂಕ್ ಮಾಡಿ ಮಾಡಿರುತ್ತೆ. ಓಕೆ, ಸೊ ಇವಾಗ ಈ ಸ್ಟೇಜ್ ಅಲ್ಲಿ ಇದೆಲ್ಲ ಈ ಮನೆ, ಸೊ ಯಾವ ಸ್ಟೇಜಿಗೆ ಬಂದಾಗ ನೀವು ಮನೆ ಕಸ್ಟಮರ್ಗೆ ಸರ್ ಫುಲ್ಲಿ ಫಿನಿಶ್ ರೆಡಿ ಟು ಮೂವ್ ಇನ್ ಆಕ್ಯುಪೆನ್ಸಿ ಸ್ಟೇಜ್ ಅಲ್ಲಿ ಕೊಡ್ತೀವಿ. ಅವರು ಸದ್ಯಕ್ಕೆ ಮೇಲ್ಗಡೆ ಕನ್ಸ್ಟ್ರಕ್ಷನ್ ಲೇಟರ್ ಆನ್ ಮಾಡ್ಕೊಂಡು ಕೂಡ ಮೂವ್ ಆಗ್ಬೋದು, ಇಲ್ಲ ಇವಾಗ ಮೂವ್ ಹಾಕೊಂಡು ಫ್ಯೂಚರ್ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಬೋದು. ಅವ್ರಿಗೆ ಯಾವುದೇ ಎಲ್ಲ ಆಪ್ಷನ್ ಅವೈಲೇಬಲ್ ಇದೆ. ಎಲ್ಲ ಆಪ್ಷನ್ ಅವೈಲೇಬಲ್ ಇದೆ. ಅವ್ರು ಹೆಂಗ್ ಬೇಕು ಹಂಗ ಇದು ಬಿಟ್ಟು ಮೇಲೆ ಡೂಪ್ಲೆಕ್ಸ್ ಮಾಡ್ಬೋದು. ಓಕೆ, ಆ ಆಪ್ಷನ್ ಕೂಡ ಅವೈಲೇಬಲ್ ಇದೆ. ಸರಿ ಸರ್, ಹಾಗಾದ್ರೆ ಈ ಮನೆ 30-44 46 ಬರುತ್ತೆ. 380 ಸ್ಕ್ವೇರ್ ಫೀಟ್ ಬರುತ್ತೆ. ಈಸ್ಟ್ ಸ್ಪೇಸಿಂಗ್ ಇಲ್ಲಿರೋದೆಲ್ಲ ಈಸ್ಟ್ ಸ್ಪೇಸಿಂಗ್. ಓಕೆ, ಸೊ ಎಲ್ಲ ಈಸ್ಟ್ ರೋ ಹೌಸಸ್ ತರ ಕನ್ಸ್ಟ್ರಕ್ಷನ್ ಮಾಡಿದ್ವಿ. ಸೊ ವೀಕ್ಷಕರೇ ಇದೇನಂದ್ರೆ ನಿಮಗೆ ಒಂದೇ ರೋಡ್ ಇರುತ್ತೆ. ಇದು ಒಂದೇ ರೋಡ್, ನೀವು ಡೆಡ್ ಎಂಡ್ ತನಕ ಒಂದೇ ರೋಡ್ ನಿಮಗೆ ಒಂದೇ ರೋ ಅಲ್ಲಿ ಬರ್ತಾ ಇರುವಂತ 25 ಮನೆಗಳು. ಸೊ ಎಲ್ಲ ಬಂದು ನಿಮಗೆ ಈ ಸ್ಪೇಸಿಗೆ ಬರುತ್ತೆ. ಸರ್ ಇವಾಗ ಕೆಲವೊಬ್ಬರು ವಾಸ್ತು ಪ್ರಕಾರ ಎಲ್ಲ ಯಾವ ಥರ ಮಾಡ್ತೀರಾ ಸರ್? ಎಲ್ಲ ನಮ್ದು ಈಚ್ ಅಂಡ್ ಇಂಡಿವಿಜುವಲ್ ಕನ್ಸ್ಟ್ರಕ್ಷನ್ ಸ್ಟ್ರಕ್ಚರ್ ವಾಸ್ತುನೇ ಮಾಡಿರೋದು. ನಿಮಗೆ ಎಲ್ಲ ನೋಡಿ ಕನ್ಸ್ಟ್ರಕ್ಷನ್ ಮಾಡಿರೋದು. ಇವಾಗ ಸೌತ್ ಈಸ್ಟ್ ಸೈಡ್ ಕಿಚನ್ ಬಂದಿರುತ್ತೆ, ಗೊಬ್ಬರ ಮೇಲೆ ಆ ಪಕ್ಕ ಬಂದಿರುತ್ತೆ, ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್. ಇವಾಗ ಈ ಕನ್ಸ್ಟ್ರಕ್ಷನ್ ಅಲ್ಲಿ ನಾವು ವರ್ಕ್ ನಡೀತಿದೆ. ನಾವು ಸ್ವಲ್ಪ ಆಲ್ಮೋಸ್ಟ್ 1 ಮಂತ್ ಫಿನಿಶಿಂಗ್ ಮಾಡ್ಬಿಡ್ತೀವಿ. ಓಕೆ, ನಮ್ದು ಕನ್ಸ್ಟ್ರಕ್ಷನ್ ಇವಾಗ ಈ ತರ ಒಂದು ವರ್ಕ್ ಫಿನಿಶ್ ಆಗೋಕ್ಕಿಂತ ಮುಂಚೆ ಕಸ್ಟಮರ್ ಏನಾದ್ರು ಚೇಂಜಸ್ ಬೇಕಂದ್ರೆ ಮಾಡ್ಕೊಡ್ಬೋದಾ? ಆಪ್ಷನ್ ಇದೆ. ಅದೇ ವರ್ಕ್ ಡಿಪೆಂಡೆಂಟ್. ಇವಾಗ ಯಾವ ಸ್ಟೇಜ್ ದಲ್ಲಿ ಮನೆಗಳಿದೆ ಆ ಸ್ಟೇಜ್ ಇಂದ ನಿಮ್ಗೆ ಆಪ್ಷನ್ ಸಿಗುತ್ತೆ. ಇವಾಗ ಕೆಲವೊಂದು ಮನೆ ಅಂಡರ್ ಕನ್ಸ್ಟ್ರಕ್ಷನ್ ಕೂಡ ಇದೆ. ಸ್ಟ್ರಕ್ಚರಲ್ ಆಲ್ಟ್ರೇಷನ್ ಕೆಲವೊಂದು ಕೇಳ್ತಾರೆ. ಆಪ್ಷನ್ ಇದ್ರೆ ಎಲ್ಲ ಮಾಡ್ಕೊಡ್ತೀವಿ. ಸ್ಯಾಟಿಸ್ಫ್ಯಾಕ್ಷನ್ಗೆ 100% ಇರುತ್ತೆ. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ, ಇದು ನಿಮಗೆ ಪಾರ್ಕಿಂಗ್ ಏರಿಯಾ ಬರುತ್ತೆ. ಒಂದು ಕಾರ್ ನಿಲ್ಸಿ 2 ಬೈಕ್ ಗಳನ್ನು ನಿಲ್ಸ್ಕೋಬಹುದು. ಬೋರ್ವೆಲ್ ಇರುತ್ತೆ ನಿಮ್ಗೆ ಇಂಡಿವಿಜುವಲ್. ಪ್ರತಿಯೊಂದು ಮನೆಗೆ ಇಂಡಿವಿಜುವಲ್ ಬೋರ್ವೆಲ್ ಕೊಟ್ಟಿದ್ದಾರೆ. ಜೊತೆಗೆ ಸಂಪ್ ಎಷ್ಟು 9,000 ಲೀಟರ್ ಕೆಪಾಸಿಟಿ ಬರುತ್ತೆ. 9,000 ಲೀಟರ್. ಓಕೆ, ಸೊ ಹೊರಗಡೆ ನಿಮ್ಗೆ ನೋಡಿದ್ರಲ್ಲ ಅವಾಗಲೇ ನಿಮ್ಗೆ ಗೇಟ್ ಬರುತ್ತೆ. ಸೊ MS ಇಂದ ಗೇಟ್ ಮಾಡಿದ್ದಾರೆ. ಮೇನ್ ಡೋರ್ ಎಲ್ಲ ಟೀಕ್ವುಡ್ ಇದರಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿರೋದು. ಇದು ಮತ್ತೆ ಪೂಜಾ ರೂಮ್ ಟೀಕ್ವುಡ್ ಕನ್ಸ್ಟ್ರಕ್ಷನ್ ಬರುತ್ತೆ. ಇದರಲ್ಲೂ ಅವ್ರಿಗೆ ಆಪ್ಷನ್ ಸಿಗುತ್ತೆ. ಕಾರ್ವೇಶ್ವರ್ ಇದೆಲ್ಲ ನಾವು ಮಾಡ್ಕೊಡ್ತೀವಿ ಬೇಸಿಕ್ ಸ್ಟ್ಯಾಂಡರ್ಡ್ ಅಲ್ಲಿ. ಓಕೆ, ಸೊ ವೀಕ್ಷಕರೇ ಮೇನ್ ಡೋರ್ ನಿಮ್ಗೆ ಟೀಕ್ವುಡ್, ಆಮೇಲೆ ಪೂಜಾ ರೂಮ್ ಮೇನ್ ಡೋರ್ ಕೂಡ ನಿಮ್ಗೆ ಟೀಕ್ವುಡ್ ಇರುತ್ತೆ. ನೋಡ್ತಾ ಇದ್ದೀರಾ, ಇದು ಕನ್ಸ್ಟ್ರಕ್ಷನ್ ಆಗ್ತಾ ಇರುವಂತದ್ದು. ಜಸ್ಟ್ ಫಿನಿಶಿಂಗ್ ವರ್ಕ್ ಬರ್ತಾ ಇದೆ, ಇಂಟೀರಿಯರ್ ಕೆಲಸ ಆಗ್ತಾ ಇರುವಂತದ್ದು. ಸೊ ಇದು ನಿಮ್ಗೆ ಹಾಲ್ ಏರಿಯಾ. ಹಾಲ್ ಅಲ್ಲಿ ನೋಡ್ತಾ ಇದ್ದೀರಾ, ಒಂದು ಒಳ್ಳೆ ನಿಮ್ಗೆ ಸ್ಪೇಸ್ ಇದೆ ಹಾಲ್ ಅಲ್ಲಿ. ಸೊ ಈ ಸೈಡ್ ನೋಡೋದಾದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಟಿವಿ ಕ್ಯಾಬಿನೆಟ್ ಏರಿಯಾ ಮಾಡಿರುವಂತದ್ದು. ಸೊ ವಾಸ್ತು ಪ್ರಕಾರ ಮಾಡಿರುವಂತ ಮನೆ ಇದು. ಈ ಸೈಡ್ ನೋಡೋದಾದ್ರೆ ನಿಮ್ಗೆ ಕಿಚನ್ ಬರ್ತದೆ, ಆರ್ಚ್ ಓಪನ್ ಕಿಚನ್ ತರ ಕಾನ್ಸೆಪ್ಟ್ ಸೆಮಿ ಮಾಡಿದ್ರೆ ಬರುತ್ತೆ. ಸೊ ಕೆಳಗಡೆ ಎಲ್ಲ ನಿಮ್ಗೆ ಟ್ರಾಲಿ ಸಿಸ್ಟಮ್, ಮೇಲ್ಗಡೆ ಎಲ್ಲ ನಿಮ್ಗೆ ಸ್ಟೋರೇಜ್ ಸಿಸ್ಟಮ್ ಕೊಟ್ಟಿದ್ದಾರೆ. ಹಾಗೆ ನಿಮ್ಗೆ ವೆಂಟಿಲೇಷನ್ ಪರ್ಪಸ್ ಕೂಡ ತುಂಬಾ ಚೆನ್ನಾಗಿರುವಂತದ್ದು. ಸೊ ನೆಕ್ಸ್ಟ್ ನೋಡೋದಾದ್ರೆ ಇದು ಸರ್ ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ. ಸೊ ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಸ್ಪೇಸ್ ಕೂಡ ನೋಡ್ಬೋದು, ತುಂಬಾ ಚೆನ್ನಾಗಿ ಸ್ಪೇಸ್ ಬರ್ತಾ ಇರುವಂತದ್ದು. ಸೊ ವೆಂಟಿಲೇಷನ್ ಪರ್ಪಸ್ ವಿಂಡೋ ಕೂಡ ಇದೆ, ವಾರ್ಡ್ರೋಬ್ ಮಾಡಿದ್ದಾರೆ, ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ, ಕಂಪ್ಯೂಟರ್ ಟೇಬಲ್ ಕೂಡ ಮಾಡಿದ್ದಾರೆ, ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ಇದು ನಿಮಗೆ ಫಾಲ್ ಸೀಲಿಂಗ್ ಕೂಡ
ಅವೈಲೇಬಲ್ ಇದೆ. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ವಾಶ್ ಏರಿಯಾ, ಸೊ ನೆಕ್ಸ್ಟ್ ಅಟ್ಯಾಚ್ ಬಾತ್ರೂಮ್ ಇರುತ್ತೆ. ಸೊ ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಬರುತ್ತೆ ಸರ್ ಇಲ್ಲಿ? ಸರ್ ಕ್ಯಾರಿಯರ್ ಫಿಟ್ಟಿಂಗ್ಸ್ ಮಾಡ್ತಿದ್ದೀವಿ. ಜಾಗ ಫಾಸ್ಟ್ ರೇಟಿಂಗ್ಸ್ ನೋಡ್ಬಿಟ್ಟು ಮಾಡ್ಕೊಳ್ಳೋಣ. ಓಕೆ. ಸೊ ಇದು ವೈರ್ಸ್ ಸ್ವಿಚಸ್ ಎಲ್ಲ ಯಾವ ಕಂಪನಿ? ಎಲ್ಲ ಆಂಕರ್ಸ್ ಯೂಸ್ ಮಾಡ್ತಾರೆ, ಹೈಫೈ ಯೂಸ್ ಮಾಡ್ತಾರೆ. ಡಿಫ್ರೆಂಟ್ ಇದೆ. ಈ ಬ್ರ್ಯಾಂಡ್ ಸೆಲೆಕ್ಷನ್ ಮಾಡ್ಬೇಕಂತ ಇಲ್ಲ. ಇವಾಗ ಇನ್ ಕೇಸ್ ಬ್ರ್ಯಾಂಡ್ ಏನೋ ಚೇಂಜ್ ಮಾಡ್ಬೇಕು, ಅವ್ರಿಗೆ ಇದೇ ಸ್ಯಾಟಿಸ್ಫೈ ಬೇಕಂದ್ರೆ ಅದನ್ನ ಕೂಡ ಮಾಡ್ಕೊಡ್ತೀವಿ. ಫುಲ್ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ನೋಡ್ಬಿಟ್ಟು ಕಂಪ್ಲೀಟ್ ಆಗಿ ಮಾಡ್ಕೊಡ್ತೀವಿ. ಓಕೆ. ಸೊ ಹಾಗೆ ವೀಕ್ಷಕರೇ ನೋಡೋದಾದ್ರೆ ಹಾಲ್ ಅಲ್ಲಿ ಬೆಳಕು ಕೂಡ ನೋಡ್ಬೋದು, ತುಂಬಾ ಚೆನ್ನಾಗಿ ವೆಂಟಿಲೇಷನ್ ಇದೆ. ಸೊ ನೆಕ್ಸ್ಟ್ ಬಂದ್ರೆ ನಿಮ್ಗೆ ಇಲ್ಲಿ ಪೂಜಾ ರೂಮ್ ಡೋರ್ ಕೂಡ ನಿಮ್ಗೆ ಕಂಪ್ಲೀಟ್ ಆಗಿ ಟೀ ಕುಡ್ ಇಂದ ಬರುವಂತದ್ದು. ಸೊ ಅದ್ರ ಪಕ್ಕದಲ್ಲೇ ನಿಮ್ಗೆ ನಮ್ದು ಬೆಡ್ರೂಮ್ ಬರುತ್ತೆ. ಸೊ ಇದು ಬಂದು ನಿಮ್ಗೆ ಈ ತರ ಸ್ಪೇಸ್ ಇದೆ, ತುಂಬಾ ಚೆನ್ನಾಗಿದೆ ಸ್ಪೇಸ್ ಕೂಡ. ವೆಂಟಿಲೇಷನ್ ನಿಮ್ಗೆ ವಿಂಡೋ ಇದೆ, ಮೇಲ್ಗಡೆ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಈ ಸೈಡ್ ನೋಡೋದಾದ್ರೆ ವಾಟರ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಕೂಡ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಬರೀ ಗ್ರೌಂಡ್ ಅಲ್ಲಿ ಕಟ್ಟಿರೋದು ಸರ್. ಇದು ಯುಟಿಲಿಟಿ ಏರಿಯಾ ಬಂದು ನಮ್ದು ಸ್ಟೇರ್ ಕೇಸ್ ಕೆಳಗಡೆ ಬರುತ್ತೆ. ಗ್ಯಾಸ್ ಇಟ್ಕೊಳ್ಬಹುದು, UPS ಇಟ್ಕೊಳ್ಬಹುದು, ವಾಷಿಂಗ್ ಮಿಷಿನ್ ಪ್ರೊವಿಷನ್ ಮಾಡಿದೀವಿ. ಮೇಲ್ಗಡೆ ನಿಮ್ಗೆ ವಾಷಿಂಗ್ ಮಿಷಿನ್ ಪ್ರೊವಿಷನ್ ಸಿಗುತ್ತೆ, ಸೋಲಾರ್ ಪ್ರೊವಿಷನ್ ಮಾಡಿದೀವಿ. ಸೆಟ್ ಬ್ಯಾಕ್ಸ್ ಇರುತ್ತೆ, ಮನೆ ಸುತ್ತಲೂ 1.5 ಫೀಟ್ ಸೆಟ್ ಬ್ಯಾಕ್ಸ್ ಬರುತ್ತೆ ನಿಮ್ಗೆ. ಓಕೆ. ಸೊ ಕಂಪ್ಲೀಟ್ ಆಗಿ ಸೆಟ್ ಬ್ಯಾಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ವಾಷಿಂಗ್ ಮಿಷಿನ್ ಸ್ಪೇಸ್ ಪ್ರೊವೈಡ್ ಕೂಡ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಮೇಲ್ಗಡೆ ಹೋಗ್ಬೋದು ನೋಡಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ನಿಮ್ಗೆ SS ಇಂದ ರೇಲಿಂಗ್ಸ್ ಮಾಡಿರೋಂಥದ್ದು, ಹಾಗೆ ಸ್ಟೇರಿಗೆ ಗ್ರಾನೈಟ್ ಯೂಸ್ ಮಾಡಿರೋದು. ಸೊ ಹಾಗೆ ವೀಕ್ಷಕರೇ ಇವಾಗ ನಾವು ಟೆರೆಸ್ ಮೇಲೆ ಬಂದಿರೋದು ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಆಗಿ ನಿಮಗೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಹಾಕಿರೋದು. ಇನ್ ಕೇಸ್ ಫ್ಯೂಚರ್ ಅಲ್ಲಿ ನೀವೇನಾದ್ರೂ ಮನೆ ಎಕ್ಸ್ಟೆಂಡ್ ಮಾಡ್ಬೇಕಂದ್ರೆ ಆರಾಮಾಗಿ ಎಕ್ಸ್ಟೆಂಡ್ ಕೂಡ ಮಾಡ್ಕೋಬಹುದು. ಕಂಪ್ಲೀಟ್ ಆಗಿ ಎಷ್ಟು ಪಿಲ್ಲರ್ ಬಂದಿದೆ ಸರ್ ಮನೆಗೆ? ಸರ್ ಒಂದು ಮನೆಗೆ 12 to 13 ಪಿಲ್ಲರ್ ವೇರಿಯೇಷನ್ ಆಗುತ್ತೆ. ಶೇರ್ಕೇರ್ಗೆ ಅಡಿಷನಲ್ ಪಿಲ್ಲರು ಬರುತ್ತೆ. ಅಲ್ಲಿ ಟ್ಯಾಂಕ್ ರೂಮ್ ಮಾಡಿದೀವಿ, ಮೇಲ್ಗಡೆ ಟ್ಯಾಂಕ್ ಇಟ್ಕೊಂಡು ಕೆಳಗಡೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಬಹುದು ಸೇಫ್ ಆಗಿ. ಸೋಲಾರ್ ಪ್ರೊವಿಷನ್ ಮಾಡ್ತಿದೀವಿ, ಅದು ವರ್ಕ್ ಕಂಪ್ಲೀಟ್ ಆಗಿರುತ್ತೆ. ಕೆಲವೊಂದು ಜನಗೆ ಈ ತರ ವಾಷಿಂಗ್ ಸ್ಟೋನ್ ಎಲ್ಲ ಕೇಳ್ತಾರೆ, ಅದನ್ನು ಮಾಡ್ಕೊಡ್ತೀವಿ. ಎಲ್ಲ ಫೆಸಿಲಿಟೀಸು ಮೇಲ್ಗಡೆ ಅವೈಲೇಬಲ್ ಇರುತ್ತೆ. ಫ್ಯೂಚರ್ ಎಕ್ಸ್ಟೆನ್ಷನ್ಗೂ ಮಾಡ್ಕೊಳ್ಬಹುದು, ಸ್ಟ್ರೆಂತ್ ಇರುತ್ತೆ. ನೀವು ಮೇಲ್ಗಡೆ ಹೆಂಗ್ ಬೇಕೋ ಹಂಗೆ ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು ಆರಾಮಾಗಿ. ಪ್ರೆಸೆಂಟ್ಲಿ ನಿಮ್ಗೆ ಈ ಕಂಡೀಷನ್ ಅಲ್ಲಿ ಆರಾಮಾಗಿ ಇರಬಹುದು. ಇಲ್ಲ ನೀವೇನಾದ್ರೂ ಫ್ಯೂಚರ್ ಅಲ್ಲಿ ಎಕ್ಸ್ಟೆಂಡ್ ಮಾಡ್ಬೇಕಂದ್ರೆ ಎಕ್ಸ್ಟೆಂಡ್ ಕೂಡ ಮಾಡ್ಕೋಬಹುದು. ಇದೇನ್ ಸರ್ ಇದು ಕಂಪ್ಲೀಟ್ ಆಗಿ ಒಂದೇ ತರ ವಿಲಾಸ್ ತರ ಕಾಣಿಸ್ತಾ ಇದೆ? ಅದೇ ಸರ್, ಅದೇ ಡೈಮಂಡ್ ರೆಸಿಡೆನ್ಸಿ ಅಂತ ಹೇಳ್ತಾರೆ. ಇದು ಡೈಮಂಡ್ ರೆಸಿಡೆನ್ಸಿ ಫುಲ್ಲಿ ವಿಲ್ಲಾ ಕಾನ್ಸೆಪ್ಟ್, ರೆಂಟಲ್ ಪರ್ಪಸ್ ಮಾಡಿರೋದು. ಓನರ್ ಇದ್ದಾರೆ, ರೆಂಟಲ್ ತಗೊಳ್ತಾ ಇದ್ದಾರೆ. ಫುಲ್ ಲೇಔಟ್ ಡೆವಲಪ್ಮೆಂಟ್ ಮಾಡಿ ಅದೇ ತರ ಕಾನ್ಸೆಪ್ಟ್ ಅಲ್ಲಿ ಇದನ್ನು ಮಾಡ್ತಿದ್ರು. ಮಚ್ ಸೇಫರ್ ಸೈಡ್. ಹೌದೌದು. ಇಲ್ಲಿಂದ ಪಕ್ಕದಲ್ಲೇ ನಿಮ್ಗೆ DS Max ಅಪಾರ್ಟ್ಮೆಂಟ್ ಕೂಡ ನಿಮ್ಗೆ ಹತ್ರದಲ್ಲೇ ಸಿಗ್ತಾ ಇರುವಂತದ್ದು. ಸೊ ನೆಕ್ಸ್ಟ್ ಮಾತಾಡೋದಾದ್ರೆ ಇಲ್ಲಿ ಸ್ಕೂಲ್ಸ್ ಕಾಲೇಜಸ್ ಎಲ್ಲ ಯಾವ್ದು ಸಿಗ್ಬೋದು ಸರ್ ನಮಗೆ? ಸರ್ ಇಲ್ಲಿ ಚೈತನ್ಯ ಸ್ಕೂಲ್ಸ್ ಇದೆ, ನ್ಯೂ ಬಾಲ್ವಿನ್ ಸ್ಕೂಲ್ಸ್ ಇದೆ. ಆಲ್ಮೋಸ್ಟ್ ಒಂದು 10-15 ಸ್ಕೂಲ್ಸ್ ವಿತಿನ್ 3 to 4 ಕಿಲೋಮೀಟರ್ ರೇಡಿಯಸ್ ದಲ್ಲೇ ಬಂದ್ಬಿಡುತ್ತೆ. ಮಾರ್ಕೆಟ್ ಏರಿಯಾ ಬಂದು ಇಲ್ಲಿ ನಿಯರ್ ಬೈ ಬಂದು ನಿಮ್ಗೆ ಬಾಗ್ಲೂರು ರೋಡ್ದಲ್ಲಿ ಮಾರ್ಕೆಟ್ ಏರಿಯಾ ಇದೆ. ಅದು ನಿಮ್ಗೆ 2.5 ಕಿಲೋಮೀಟರ್ದಲ್ಲಿ ಫುಲ್ಲಿ ಡೆವಲಪ್. ಬಸ್ ರೂಟ್ ನಿಮ್ಗೆ ಇದು ಸೇಮ್ ಬಸ್ ರೂಟೇ. ವಿತಿನ್ 300 ಮೀಟರ್ಸ್ ಅಲ್ಲಿ ಬಸ್ ಸ್ಟಾಪ್ ಇದೆ ಹತ್ರನೇ. ಆಟೋ, ಬಸ್, ಕ್ಯಾಬ್ಸ್ ಎಲ್ಲ ಅವೈಲೇಬಲ್, ಎಲ್ಲ ಫೆಸಿಲಿಟಿ. ಸೊ ನೆಕ್ಸ್ಟ್ ಸರ್ ಮೆಟ್ರೋ ಕನೆಕ್ಟಿವಿಟಿ, ಬಸ್ ಕನೆಕ್ಟಿವಿಟಿ ಎಲ್ಲ ಹೇಗಿದೆ ಅಲ್ಲಿ ಸರ್? ಸರ್ ಇಲ್ಲಿಂದ ಒಂದು 10 to 15 ಮಿನಿಟ್ಸ್ ಡ್ರೈವ್ದಲ್ಲಿ ನಿಮಗೆ ಮೆಟ್ರೋ ಸ್ಟಾಪ್ಸ್ ಇದೆ. 1 or 2 ವಾಕಿಂಗ್ ಡಿಸ್ಟೆನ್ಸ್ದಲ್ಲಿ ನಿಮಗೆ ಬಸ್ ಕ್ಯಾಬ್ ಫೆಸಿಲಿಟೀಸ್ ಎಲ್ಲ ಅವೈಲೇಬಲ್ ಇದೆ. ಈ ಮೇನ್ ರೋಡ್ದಲ್ಲೇ ಕನ್ಸ್ಟ್ರಕ್ಷನ್ ಆಗಿರೋದು. ಸೇಮ್ ರೂಟು ಇದೆ, ಸೇಮ್ ರೂಟ್ ಮೇನ್ ರೋಡ್. ಮೇನ್ ರೋಡ್. ಓಕೆ. ಸೊ ಹಾಗೆ ಇಲ್ಲಿ ಇದೇನ್ ಡೈಮೆನ್ಷನ್ ಸರ್ ಇದು? ಸರ್ ಇದು ಬಂದು 30-50 1500 ಗ್ರೌಂಡ್ ಫಸ್ಟ್ ಪ್ಲಾನ್ ದಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ವಿ. 5 BHK ಪ್ಲಾನ್. 5 BHK ಕೆಳಗಡೆ 2 BHK 2 ಕಾರ್ ಪಾರ್ಕಿಂಗ್ ಬರುತ್ತೆ. ಇದಕ್ಕೆಲ್ಲ ಅಡಿಷನಲ್ ವೆಹಿಕಲ್ ಪಾರ್ಕಿಂಗ್ ಎಲ್ಲ ಇರುತ್ತೆ ನಿಮಗೆ. ಮೇಲ್ಗಡೆ 3 BHK ಸ್ಪೇಷಿಯಸ್ ಆಗಿರುತ್ತೆ. ಸೊ ಹಾಗೆ ವೀಕ್ಷಕರೇ ಹೇಳ್ದಂಗೆ ನಿಮ್ಗೆ ಇಲ್ಲಿ ಟೋಟಲ್ ಆಗಿ 28 ಮನೆ ಒಂದೇ ಕಡೆ ಬರ್ತಾ ಇರೋಂಥದ್ದು. ಸೊ ನೋಡ್ತಾ ಇದ್ದೀರಾ ಎಲ್ಲ ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜಿಗೆ ಬಂದಿದೆ. ಇನ್ನು ಕೆಲವೊಂದು ರೆಡಿ ಕೂಡ ಆಗ್ತಾ ಇದೆ, ಇನ್ನು ಕೆಲವೊಂದು ಆಕ್ಯುಪೈ ಮಾಡ್ಬೋದು ಅಂತ ಒಂದು ಸ್ಟೇಜ್ ಅಲ್ಲೂ ಕೂಡ ನಿಮಗೆ ಮನೆ ಸಿಗ್ತಾ ಇರೋದು. ಇವಾಗ ಎಷ್ಟು ಅವೈಲೇಬಲ್ ಇದೆ ಸರ್? ಸರ್ ಇದರಲ್ಲಿ 12 ಯೂನಿಟ್ಸ್ ಅವೈಲೇಬಲ್ ಇದೆ ನಮ್ಮ ಹತ್ರ. ಓಕೆ. 28 ಅಲ್ಲಿ 12 ಯೂನಿಟ್ಸ್ ಅವೈಲೇಬಲ್ ಇದೆ. ಮಿಕ್ಕಿದೆಲ್ಲ ಆಲ್ರೆಡಿ ಬುಕಿಂಗ್ ಆಗಿದೆ, ಅಗ್ರಿಮೆಂಟ್ ಆಗಿದೆ. ಓಕೆ. ಸೊ ಇವಾಗ ಇರೋದು ನಿಮಗೆ ಬರೀ 12 ಯೂನಿಟ್ಸ್ ಅಷ್ಟೇ ಇರೋದಂತೆ, ಬಾಕಿದೆಲ್ಲ ನಿಮಗೆ ಬುಕಿಂಗ್ ಆಗಿರೋವಂಥದ್ದು. ಸೊ ಈ ಸ್ಟೇಜಲ್ಲಿ ನೀವೇನಾದರೂ ಪರ್ಚೇಸ್ ಮಾಡೋದಿದ್ರೆ ನಿಮಗೆ ಒಂದು ಒಳ್ಳೆ ಆಪ್ಷನ್ ಏನಂದರೆ ನಿಮ್ಗೆ ಬೇಕಾದ ರೀತಿಯಲ್ಲಿ ಕಸ್ಟಮೈಸ್ ಕೂಡ ಮಾಡ್ಕೋಬೋದು. ಅದೊಂದು ನಿಮಗೆ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಸರ್ ಇವಾಗ ಪ್ರೈಸ್ ಸ್ಟಾರ್ಟಿಂಗ್ ಎಲ್ಲಿಂದ ಆಗೋದು?
1,15,00,000 ಸ್ಟಾರ್ಟಿಂಗ್ ಆಗೋದು. ಹ್ಮ್. 2 BHK ಬರುತ್ತೆ 1300 ಸ್ಕ್ವೇರ್ ಫೀಟ್ ಅಲ್ಲಿ. ಅಲ್ಲಿಂದ ಅಪ್ ಟು 1500 ಗ್ರೌಂಡು ಪ್ಲಸ್ ಫಸ್ಟ್ ಪ್ಲಸ್ ಎಕ್ಸ್ಟ್ರಾ ಅಡಿಷನಲ್ ಬೆಡ್ರೂಮ್ ಟಾಯ್ಲೆಟ್ ಎಲ್ಲ ಬರುತ್ತೆ. ಹ್ಮ್. ಅದು ಬಂದು 1,80,00,000 ಆಗುತ್ತೆ. ಓಕೆ, ಸೊ ಪ್ರೈಸಿಂಗ್ ಸ್ಟಾರ್ಟ್ ಆಗ್ತಾ ಇರೋದು ನಿಮಗೆ 1,15,00,000 ಇಂದ ಸ್ಟಾರ್ಟ್ ಆಗಿ 1,85,00,000ವರೆಗೂ ನಿಮಗೆ ಮನೆ ಸಿಗತ್ತೆ. ಸೊ ಒಂದು ಒಳ್ಳೆ ಪ್ರೈಮ್ ಲೊಕೇಶನ್, ನಿಮಗೆ ಇಂಡಿವಿಜುವಲ್ ಬೋರ್ವೆಲ್ ಕೂಡ ಇರುತ್ತೆ, ಇಂಡಿವಿಜುವಲ್ ನೀವು ಕಾರ್ ಪಾರ್ಕಿಂಗ್ಸ್ ಅದೆಲ್ಲ ನಿಮಗೆ ಕಂಪ್ಲೀಟ್ ಆಗಿ ಜಸ್ಟ್ ಕೀ ತಗೋಬೇಕು, ಮನೆ ಒಳಗೆ ಬರಬೇಕು ಅಂತ ಒಂದು ಸ್ಟೇಜಿಗೆ ತಂದು ನಿಮಗೆ ಮನೆನ ಕೊಡ್ತಾರೆ ಇವರು. ಸರ್, ಇದು ಲ್ಯಾಂಡಿಗೆ ಯಾವ ಡಾಕ್ಯುಮೆಂಟ್ ಬರ್ತಾ ಇದೆ? ಸರ್ ಇದು ಬಂದು ನಮ್ದು DC ಕನ್ವರ್ಷನ್ ಈ ಖಾತಾ ಕನ್ವರ್ಟೆಡ್ ಲ್ಯಾಂಡು. ಇದು ಬಂದು ಇಂಡಿವಿಜುವಲ್ ಈ ಖಾತಾ ಅಪ್ಲೈ ಮಾಡಿ ಮಾಡ್ಕೊಡ್ತಿದೀವಿ ನಾವು. ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೆ ಅವೈಲೇಬಲ್ ಇದೆ ಇದು. ಓಕೆ, ಸೊ ರಿಜಿಸ್ಟ್ರೇಷನ್ ಕೂಡ ಆಗುತ್ತೆ. ಸೊ ವೀಕ್ಷಕರೇ, ನಿಮಗೆ ಬ್ಯಾಂಕಿಂದ 80% ಲೋನ್ ಕೂಡ ಆಗುತ್ತೆ. ಸೊ 3 ಬ್ಯಾಂಕ್ ಜೊತೆಗೆ ಇವರು ಟೈಅಪ್ ಆಗಿದ್ದಾರೆ. ಜಸ್ಟ್ ಒಂದು 20% ಡೌನ್ ಪೇಮೆಂಟ್ ಕೊಟ್ಟರೆ ನಿಮಗೆ ಅಪ್ ಟು 80%ವರೆಗೂ ಬ್ಯಾಂಕಿಂದ ಲೋನ್ ಮಾಡ್ಕೊಡ್ತಾರೆ. ಸಿಬಿಲ್ ಚೆನ್ನಾಗಿರ್ಬೇಕಾಗುತ್ತೆ. ಸೊ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿ ಬ್ಯಾಂಕಿಂದ ಲೋನ್ ಆಗುತ್ತೆ. ಸೊ ಕಂಪ್ಲೀಟ್ ಆಗಿ ನಿಮಗೆ ಈ ಒಂದು ಮಾಹಿತಿ ಕೊಟ್ಟಿದ್ದೀವಿ. ಇಲ್ಲಿ ಇನ್ನೂ ತುಂಬಾ ಮನೆಗಳಿದಾವೆ, ಒಂದೇ ವಿಡಿಯೋದಲ್ಲಿ ಕವರ್ ಮಾಡೋಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಬಾಗ್ಲೂರ್ ಮನೆ